ಹಲೋ ನಮಸ್ತೆ, ನಾನು ಶಿಲ್ಪಾ ಸುನೀಲ್. ಇಂದು ನಾವು ಭೂಮಿಯ ಮೇಲಿರುವ ಕೆಲವು ವಿಚಿತ್ರ ಮತ್ತು ಆಶ್ಚರ್ಯಕರ ಸ್ಥಳಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಸ್ಥಳಗಳನ್ನು ನೋಡಿದರೆ ನಿಜವಾಗಿಯೂ ಇಂಥ ಸ್ಥಳಗಳು ಭೂಮಿಯ ಮೇಲೆ ಇದೆಯಾ ಎಂದು ನಮಗೆ ಅನಿಸಬಹುದು. ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ, ಬನ್ನಿ. ಮೊದಲನೇ ಪ್ಲೇಸು ಲೇಕ್ ಇಲಿಯರ್ ಅಂತ. ಇದು ಆಸ್ಟ್ರೇಲಿಯಾದಲ್ಲಿದೆ. ಈ ಸರೋವರದ ನೀರು ಸಹಜವಾಗಿಯೇ ಗುಲಾಬಿ ಬಣ್ಣದಲ್ಲಿರುತ್ತದೆ. ವಿಜ್ಞಾನಿಗಳ ಪ್ರಕಾರ ಉಪ್ಪಿನ ಪರಿಸರದಲ್ಲಿ ಬೆಳೆಯುವ ಡುನಾಲಿಯೆಲ್ಲಾ ಸ್ಯಾಲಿನಾ ಎಂಬ ಸೂಕ್ಷ್ಮ ಶೈವಲ ಮತ್ತು ಕೆಲವು ಸೂಕ್ಷ್ಮ ಜೀವಿಗಳು ಉತ್ಪಾದಿಸುವ ವರ್ಣದ್ರವ್ಯಗಳಿಂದ ಈ ನೀರು ಗುಲಾಬಿ ಬಣ್ಣದಲ್ಲಿ ಕಾಣುತ್ತೆ. ಈ ಸರೋವರವು ಸುಮಾರು 600 ಮೀಟರ್ ಉದ್ದ ಮತ್ತು 250 ಮೀಟರ್ ಅಗಲವನ್ನು ಹೊಂದಿದೆ. ಮೇಲಿನಿಂದ ನೋಡಿದಾಗ ಗುಲಾಬಿ ಸರೋವರ, ಹಸಿರು ಕಾಡು ಮತ್ತು ನೀಲಿ ಸಮುದ್ರ ಒಂದೇ ದೃಶ್ಯದಲ್ಲಿ ಕಾಣುವ ಅತ್ಯಂತ ಅದ್ಭುತವಾದಂತಹ ಸ್ಥಳ ಅಂತ ಕರೀಬಹುದು ಇದನ್ನ. ಇನ್ನು ಈ ಸರೋವರದ ವಿಶೇಷತೆ ಏನು ಅಂದ್ರೆ, ಈ ನೀರನ್ನ ನಾವು ಬಾಟಲಿಯಲ್ಲಿ ತೆಗೆದುಕೊಂಡ್ರೂ ಗುಲಾಬಿ ಬಣ್ಣ ಹಾಗೆಯೇ ಕಾಣುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಿನ ಮಳೆಯಿಂದ ಸರೋವರದ ಉಪ್ಪಿನ ಪ್ರಮಾಣ ಕಡಿಮೆಯಾಗಿ ಅದರ ಗುಲಾಬಿ ಬಣ್ಣ ಸ್ವಲ್ಪ ಮಂಕಾಗಿದೆ. ಆದರೆ ವಿಜ್ಞಾನಿಗಳ ಪ್ರಕಾರ ಏನು ಹೇಳ್ತಾರೆ ಅಂದರೆ, ನೀರಿನ ಮಟ್ಟ ಕಡಿಮೆಯಾಗಿ ಉಪ್ಪಿನ ಪ್ರಮಾಣ ಮತ್ತೆ ಜಾಸ್ತಿ ಆದಾಗ ಅದರ ಗುಲಾಬಿ ಬಣ್ಣ ಮತ್ತೆ ಮರಳಿ ಬರುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಪ್ಲೇಸ್ ಡೋರ್ ಟು ಹೆಲ್ ಅಂತ. ಇದು ತುರ್ಕ್ಮೆನಿಸ್ತಾನದಲ್ಲಿದೆ. ಇಲ್ಲಿರುವಂಥ ಈ ದೈತ್ಯ ಕುಳಿ ಹಲವು ದಶಕಗಳಿಂದ ನಿರಂತರವಾಗಿ ಹೊತ್ತಿ ಉರಿಯುತ್ತಿದೆ. ಇದಕ್ಕೆ ಕಾರಣ ಏನು ಅಂದರೆ, 1971ರಲ್ಲಿ ಅನಿಲ ಶೋಧನೆಯ ಸಮಯದಲ್ಲಿ ನೆಲ ಕುಸಿದ ಬಳಿಕ ಮೀಥೇಲ್ ಅನಿಲ ಹರಡದಂತೆ ಅದಕ್ಕೆ ಬೆಂಕಿ ಹಚ್ಚಲಾಯಿತು. ವಿಜ್ಞಾನಿಗಳ ಪ್ರಕಾರ ಕೆಲವೇ ದಿನಗಳಲ್ಲಿ ಬೆಂಕಿ ಹಾರಿ ಹೋಗುತ್ತದೆ ಎಂದು ಭಾವಿಸಿದ್ದರು. ಆದರೆ ಅದು 50 ವರ್ಷಗಳಿಗೂ ಹೆಚ್ಚು ಕಾಲ ನಿರಂತರವಾಗಿ ಹೀಗೆಯೇ ಉರಿಯುತ್ತಲೇ ಇದೆ. ಇದರ ಅಗಲ ಸುಮಾರು 60ರಿಂದ 70 ಮೀಟರ್ ಇದೆ. ಆಳ ಸುಮಾರು 30 ಮೀಟರ್ ಅಷ್ಟು ಇದೆ. ಇದನ್ನ ಡೋರ್ ಟು ಹೆಲ್ ಅಂತ ಯಾಕೆ ಕರೀತಾರೆ ಅಂದರೆ, ರಾತ್ರಿಯಲ್ಲಿ ನೂರಾರು ಜ್ವಾಲೆಗಳು ಹುರಿಯುವ ಈ ಕುಳಿ ನರಕದ ಬಾಗಿಲಿನಂತೆ ಕಾಣೋದ್ರಿಂದ ಸ್ಥಳೀಯರು ಇದನ್ನ ಡೋರ್ ಟು ಹೆಲ್ ಅಂತ ಕರೀತಾರೆ. ಇತ್ತೀಚಿನ ವರ್ಷಗಳಲ್ಲಿ ಈ ಬೆಂಕಿಯ ತೀವ್ರತೆ ಕಡಿಮೆಯಾಗುತ್ತಿದೆ. ಸರ್ಕಾರ ಸುತ್ತಮುತ್ತಲಿನ ಅನಿಲವನ್ನು ಬೇರೆ ಬಾವಿಗಳ ಮೂಲಕ ಹೊರತೆಗೆದು ಪರಿಸರದ ಮೇಲೆ ಆಗುವ ಪರಿಣಾಮವನ್ನು ಕಡಿಮೆ ಮಾಡಲು ಪ್ರಯತ್ನ ಪಡ್ತಾ ಇದ್ದಾರೆ. ಥರ್ಡ್ ಒನ್ ಸಾಲಾರ್ ಡೆ ಉಯ್ನಿ ಅಂತ. ಇದು ಬೋಲಿವಿಯಾದಲ್ಲಿದೆ. ಇದು ವಿಶ್ವದ ಅತಿ ದೊಡ್ಡ ಉಪ್ಪಿನ ಮರುಭೂಮಿಯಾಗಿದೆ. ಮಳೆ ಬಂದ ನಂತರ ಇಲ್ಲಿ ನೆಲವು ಒಂದು ದೊಡ್ಡ ಕನ್ನಡಿಯಂತೆ ಕಾಣುತ್ತೆ. ಇದನ್ನು ನಾವು ನೋಡ್ತಾ ಇದ್ರೆ ಆಕಾಶ ಮತ್ತು ಭೂಮಿ ಒಂದೇ ಏನೋ ಅಂತ ಅನಿಸುತ್ತೆ. ಇದರ ವಿಸ್ತೀರ್ಣ ಎಷ್ಟಿದೆ ಅಂದರೆ ಸುಮಾರು 10,582 ಚದುರ ಕಿಲೋಮೀಟರ್ ಇದ್ದು, ಇದು ಸಮುದ್ರ ಮಟ್ಟದಿಂದ ಸುಮಾರು 3,656 ಮೀಟರ್ ಎತ್ತರದಲ್ಲಿದೆ. ಡಿಸೆಂಬರ್ನಿಂದ ಮಾರ್ಚ್ನಲ್ಲಿ ಬರುವಂತಹ ಮಳೆಯ ಸಮಯದಲ್ಲಿ ತೆಳುವಾದ ನೀರಿನ ಪದರದ ಮೇಲೆ ಉಪ್ಪಿನ ಸ್ವಲ್ಪ ಮೇಲ್ಮೈಯನ್ನು ಮುಚ್ಚಿ ಆಕಾಶವು ಸಂಪೂರ್ಣವಾಗಿ ನಮಗೆ ಟ್ರಾನ್ಸ್ಪರೆಂಟ್ ಆಗುವಂತೆ ಕಾಣುತ್ತೆ. ಇನ್ನು ಇದನ್ನ ವರ್ಲ್ಡ್ಸ್ ಲಾರ್ಜೆಸ್ಟ್ ಮಿರರ್ ಅಂತ ಕರೀತಾರೆ. ಹೆಚ್ಚಾಗಿ ಪ್ರವಾಸಿಗರು ಹಾಗೂ ಛಾಯಾಗ್ರಾಹಕರು ಇಲ್ಲಿ ಫೋಟೋ ಶೂಟ್ ಅದೆಲ್ಲ ಮಾಡೋದಕ್ಕೆ ಜಾಸ್ತಿ ಜನ ಬರ್ತಾನೆ ಇರ್ತಾರೆ. ಅಮೆರಿಕದಲ್ಲಿರುವಂತಹ ಈ ಒಂದು ಸ್ಥಳವು ಜಗತ್ತಿನ ಅತಿ ದೊಡ್ಡ ಲಿಥಿಯಂ ಸಂಗ್ರಹಗಳಲ್ಲಿ ಒಂದಾಗಿದೆ. ಲಿಥಿಯಂ ಅಂದ್ರೆ ನಾವು ಮೊಬೈಲ್, ಲ್ಯಾಪ್ಟಾಪ್ ಮತ್ತು ಎಲೆಕ್ಟ್ರಿಕ್ ವಾಹನಗಳ ಬ್ಯಾಟರಿಗಳ ತಯಾರಿಕೆಯಲ್ಲ ಇದನ್ನ ನಾವು ಬಳಸ್ತೀವಿ. ಮಳೆಗಾಲದಲ್ಲಿ ಇಲ್ಲಿ ಸಾವಿರಾರು ಫ್ಲಮಿಂಗೋ ಪಕ್ಷಿಗಳು ಸಹ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಒನ್ ಫ್ಲೈ ಗೀಸರ್. ಇದು ಅಮೆರಿಕದ ನೆವಾಡಾ ರಾಜ್ಯದಲ್ಲಿರುವಂತಹ ಒಂದು ವಿಶಿಷ್ಟ ಬಿಸಿ ನೀರಿನ ಗೀಸರ್ ಆಗಿದೆ. ಇದರ ರಚನೆ ಹೇಗಾಗಿದೆ ಅಂದರೆ, ಇದು ಸಂಪೂರ್ಣವಾಗಿ ನೈಸರ್ಗಿಕವಾಗಿಲ್ಲ. ಇದು 1964ರಲ್ಲಿ ಬಾವಿ ಕೊರೆಯುವಾಗ ಬಿಸಿ ನೀರು ಹೊರಹೊಮ್ಮಿ ಕಾಲಕ್ರಮೇಣ ಖನಿಜಗಳು ಸೇರಿ ಈ ಗೀಸರ್ ರೂಪುಗೊಂಡಿದೆ. ಈ ಗೀಸರ್ನ ವಿಶೇಷತೆ ಏನು ಅಂದರೆ, ಗೀಸರ್ನಿಂದ ಹೊರಬರುವ ಬಿಸಿ ನೀರಿನಲ್ಲಿರುವ ಖನಿಜಗಳು ಮತ್ತು ಅದರ ಮೇಲೆ ಬೆಳೆಯುವ ಥರ್ಮೋಫಿಲಿಕ್ ಅಲ್ಗೆ ಅಂದರೆ ಶಾಖವನ್ನು ಇಷ್ಟಪಡುವ ಶೈವಲಗಳಿಂದ ಇದು ನೀರು ಕೆಂಪು, ಹಸಿರು ಮತ್ತು ಕಿತ್ತಳೆ ಬಣ್ಣಗಳಿಂದ ಕಾಣುತ್ತೆ. ಗೀಸರ್ ನಿರಂತರವಾಗಿ ಬಿಸಿ ನೀರನ್ನು ಹಲವು ಅಡಿ ಎತ್ತರಕ್ಕೆ ಸಿಂಪಡಿಸುತ್ತದೆ. ಇಲ್ಲಿರುವ ನೀರಿನ ತಾಪಮಾನ ಎಷ್ಟಿದೆ ಅಂದ್ರೆ, ನೀರು ಬಿಸಿ ಇರುತ್ತೆ, ಆದ್ರೆ ಸಾಮಾನ್ಯವಾಗಿ ಕುದಿಯುವಷ್ಟು ಬಿಸಿ ಇರೋದಿಲ್ಲ. ಈ ಸ್ಥಳಕ್ಕೆ ಸಾರ್ವಜನಿಕರಿಗೆ ಮುಕ್ತವಾಗಿ ಅವಕಾಶ ಇರೋದಿಲ್ಲ, ಯಾಕಂದ್ರೆ ಇದು ಖಾಸಗಿ ಜಮೀನಿನಲ್ಲಿದೆ. ಸಾಮಾನ್ಯವಾಗಿ ಮಾರ್ಗದರ್ಶಿತ ಪ್ರವಾಸಿಗಳಿಗೆ ಮಾತ್ರ ಇಲ್ಲಿ ಭೇಟಿ ನೀಡೋದಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ.
ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ ಈ ಫ್ಲೈ ಗೀಸರ್ ಅದರ ಬಣ್ಣ ಬಣ್ಣದ ರೂಪ ಮತ್ತು ನಿರಂತರವಾಗಿ ಹೊರಹೊಮ್ಮುವ ಈ ಬಿಸಿ ನೀರಿನ ಕಾರಣದಿಂದ ಇದು ವಿಶ್ವದ ಅತ್ಯಂತ ವಿಚಿತ್ರ ಭೂವೈಜ್ಞಾನಿಕ ಆಕರ್ಷಣೆಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತಿದೆ. ನೆಕ್ಸ್ಟ್ ಒನ್ ಚಾಕ್ಲೇಟ್ ಹಿಲ್ಸ್. ಇದು ಫಿಲಿಪೀನ್ಸ್ ದೇಶದ ಬೂಹೋಲ್ ದ್ವೀಪದಲ್ಲಿದೆ. ಮೊದಲಿಗೆ ಚಾಕ್ಲೇಟ್ ಹಿಲ್ಸ್ ಅಂದರೆ ಏನು ಅಂತ ಹೇಳ್ತೀನಿ. ಇವು ಸುಮಾರು 1200ರಿಂದ 1700 ರೀತಿ ಒಂದೇ ರೀತಿಯ ಶಂಕುವಿನ ಆಕಾರದ ಬೆಟ್ಟಗಳ ಒಂದು ಸಮೂಹವಾಗಿದೆ. ಈ ಬೆಟ್ಟಗಳು ಹಸಿರು ಹುಲ್ಲಿನಿಂದ ಆವೃತವಾಗಿದೆ. ಇನ್ನು ಇದನ್ನು ಚಾಕ್ಲೇಟ್ ಹಿಲ್ಸ್ ಅಂತ ಯಾಕೆ ಕರೀತಾರೆ ಅಂದರೆ ಬೇಸಿಗೆಯಲ್ಲಿ ಈ ಬೆಟ್ಟಗಳ ಮೇಲಿನ ಹುಲ್ಲು ಒಣಗಿ ಅದು ಕಂದು ಬಣ್ಣಕ್ಕೆ ತಿರುಗುತ್ತೆ. ಆಗ ಇಡೀ ಪ್ರದೇಶವು ಚಾಕ್ಲೇಟ್ ಗುಡ್ಡಗಳಂತೆ ಕಾಣೋದ್ರಿಂದ ಇದಕ್ಕೆ ಚಾಕ್ಲೇಟ್ ಹಿಲ್ಸ್ ಅಂತ ಕರೀತಾರೆ. ಇನ್ನು ಇದು ಹೇಗೆ ರೂಪುಗೊಂಡಿದೆ ಅಂತ ಹೇಳ್ತೀನಿ. ವಿಜ್ಞಾನಿಗಳ ಪ್ರಕಾರ ಲಕ್ಷಾಂತರ ವರ್ಷಗಳ ಹಿಂದೆ ಸಮುದ್ರದ ಅಡಿಯಲ್ಲಿ ರೂಪುಗೊಂಡ ಸುಣ್ಣದ ಕಲ್ಲು, ಗಾಳಿ, ಮಳೆ ಮತ್ತು ಸವಿತದಿಂದ ಈ ಪ್ರದೇಶವು ಬೆಟ್ಟಗಳಾಗಿ ರೂಪುಗೊಂಡಿದೆ. ಈ ಸ್ಥಳದ ವಿಶೇಷತೆ ಏನು ಅಂದರೆ ಇದು ಫಿಲಿಪೀನ್ಸ್ನ ಅತ್ಯಂತ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಇದು ಒಂದಾಗಿದೆ. ಈ ಪ್ರದೇಶವನ್ನು ರಾಷ್ಟ್ರೀಯ ಭೂವೈಜ್ಞಾನಿಕ ಸ್ಮಾರಕ ಎಂದು ಘೋಷಿಸಲಾಗಿದೆ. ಈ ಸ್ಥಳಕ್ಕೆ ಒಂದು ಆಸಕ್ತಿದಾಯಕ ಸಂಗತಿ ಇದೆ. ಅದೇನೆಂದರೆ ಸ್ಥಳೀಯ ಜನಪದಗಳ ಕಥೆಗಳ ಪ್ರಕಾರ ಈ ಬೆಟ್ಟಗಳು ದೈತ್ಯರ ಯುದ್ಧದ ಅವಶೇಷಗಳು ಅಥವಾ ಒಬ್ಬ ದೈತ್ಯನ ಕಣ್ಣೀರಿನಿಂದ ಉಂಟಾಗಿವೆ ಎಂದು ಹೇಳಲಾಗಿದೆ. ಆದರೆ ವೈಜ್ಞಾನಿಕವಾಗಿ ಅವು ಸುಣ್ಣದ ಕಲ್ಲಿನ ದೀರ್ಘಕಾಲದ ಸವೆತದಿಂದ ರೂಪುಗೊಂಡಿರುವಂತಹ ಒಂದು ನೈಸರ್ಗಿಕ ಬೆಟ್ಟಗಳಾಗಿವೆ. ನೆಕ್ಸ್ಟ್ ಒನ್ ಸೊಕೋತ್ರಾ ದ್ವೀಪ. ಇದು ಹಿಂದೂ ಮಹಾಸಾಗರದಲ್ಲಿರುವ ತನ್ನ ವಿಚಿತ್ರ ಮತ್ತು ಅಪರೂಪದ ಸಸ್ಯ ಪ್ರಾಣಿಗಳಿಂದ ಪ್ರಸಿದ್ಧವಾದಂತಹ ಒಂದು ದ್ವೀಪವಾಗಿದೆ. ಈ ಸ್ಥಳವು ಯೆಮೆನ್ ದೇಶ ಭಾಗದ ಅರೇಬಿಯನ್ ಸಮುದ್ರದಲ್ಲಿದೆ. ಇಲ್ಲಿನ ವಿಶೇಷತೆ ಏನು ಅಂದರೆ ಇಲ್ಲಿ ಕಂಡುಬರುವ ಅನೇಕ ಸಸ್ಯಗಳು ಪ್ರಪಂಚದ ಬೇರೆಡೆ ಎಲ್ಲೂ ಕಾಣೋದಿಲ್ಲ. ಇದನ್ನು ಭೂಮಿಯ ಮೇಲಿನ ಅನ್ಯ ಗ್ರಹದಂತಿರುವ ಸ್ಥಳ ಅಂತ ಕರೀತಾರೆ. ಇಲ್ಲಿರುವ ಪ್ರಸಿದ್ಧ ಮರ ಅಂದರೆ ಡ್ರ್ಯಾಗನ್ ಬ್ಲೆಡ್ ಟ್ರೀ ಅಂತ. ಇದು ಛತ್ರಿಯಂತೆ ಕಾಣುವ ವಿಶಿಷ್ಟ ಆಕಾರದ ಒಂದು ಮರವಾಗಿದೆ. ಈ ಮರದ ತೊಗಟೆಗೆ ಏನಾದರೂ ಗಾಯ ಆದರೆ ಅಲ್ಲಿ ಕೆಂಪು ಬಣ್ಣದ ರಾಳ ಹೊರಬರುತ್ತೆ. ಆದ್ರಿಂದ ಇದನ್ನ ಡ್ರ್ಯಾಗನ್ ಬ್ಲೆಡ್ ಅಂತ ಕರೀತಾರೆ. ಅಪರೂಪದ ಸಸ್ಯಗಳು ಸೊಕೋಟ್ರಾದಲ್ಲಿ ಕಂಡುಬರುವ ಸುಮಾರು 37% ಸಸ್ಯಗಳು ಜಗತ್ತಿನ ಬೇರೆ ಎಲ್ಲಿಯೂ ಸಹಜವಾಗಿ ಬೆಳೆಯೋದಿಲ್ಲ. ಇನ್ನು ಇಲ್ಲಿ ವಿಶೇಷ ಪ್ರಾಣಿಗಳು, ಅನೇಕ ಪಕ್ಷಿಗಳು, ಸರೀಸೃಪಗಳು ಮತ್ತು ಕೀಟಗಳು ಈ ದ್ವೀಪದಲ್ಲಿ ಮಾತ್ರ ಕಂಡುಬರುತ್ತೆ. ಇನ್ನು ಸುಂದರ ಕಡಲ ತೀರಗಳು, ಬಿಳಿ ಮರಳು, ನೀಲಿ ಸಮುದ್ರ ಮತ್ತು ಬೆಟ್ಟಗಳ ಸಂಯೋಜನೆಯಿಂದ ಈ ದ್ವೀಪವು ಅತ್ಯಂತ ಸುಂದರವಾಗಿದೆ. ಯುನೆಸ್ಕೋ ವಿಶ್ವ ಪರಂಪರೆ ತಾಣ 2008ರಲ್ಲಿ ಸೊಕೋಟ್ರಾ ದ್ವೀಪವನ್ನು ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿ ಘೋಷಣೆ ಮಾಡಲಾಗಿದೆ. ನೆಕ್ಸ್ಟ್ ಒನ್ ಪಮುಕಲೆ. ಇದು ಪಶ್ಚಿಮ ಟರ್ಕಿ ದೇಶದ ಡೆನಿಜಿಲ್ ಪ್ರಾಂತ್ಯದಲ್ಲಿದೆ. ಪಮುಕಲೆ ಅಂದರೆ ಏನು ಅಂತ ಹೇಳ್ತೀನಿ. ಟರ್ಕಿಶ್ ಭಾಷೆಯಲ್ಲಿ ಪಮುಕಲೆ ಎಂದರೆ ಹತ್ತಿಯ ಕೋಟೆ ಅಂತ ಅರ್ಥ. ದೂರದಿಂದ ನೋಡಿದರೆ ಇದು ಹಿಮ ಅಥವಾ ಹತ್ತಿಯಿಂದ ಆವೃತವಾದಂತಹ ಒಂದು ಬೆಟ್ಟದಂತೆ ಕಾಣುತ್ತೆ. ಈ ಸ್ಥಳದ ವಿಶೇಷತೆ ಏನು ಅಂದರೆ ಬಿಳಿ ಬಣ್ಣದ ಮೆಟ್ಟಿಲಿನಂತೆ ಕಾಣುವ ಟಾರ್ವಾರ್ಟೈನ್ ಕಲ್ಲಿನ ತಟ್ಟೆಗಳು ಮತ್ತು ಬಿಸಿ ನೀರಿನ ಕೊಳಗಳಿಗೆ ಇದು ಪ್ರಸಿದ್ಧಿಯಾಗಿದೆ. ಇನ್ನು ಇದು ಹೇಗೆ ರಚನೆಯಾಗಿದೆ ಅಂತ ಹೇಳ್ತೀನಿ. ಭೂಗರ್ಭದಿಂದ ಹೊರಬರುವ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸಮೃದ್ಧ ಬಿಸಿ ನೀರು ಹರಿದು ಕಾಲಕ್ರಮೇಣ ಬಿಳಿ ಖನಿಜ ಪದರಗಳಿಂದ ಇದು ನಿರ್ಮಿತವಾಗಿದೆ. ಇಲ್ಲಿ ನೈಸರ್ಗಿಕವಾದಂತಹ ಬಿಸಿ ನೀರಿನ ಕೊಳಗಳಿವೆ. ಇದನ್ನ ಪ್ರಾಚೀನ ಕಾಲದಿಂದಲೂ ಜನರು ಸ್ನಾನಕ್ಕಾಗಿ ಇದನ್ನ ಬಳಸ್ತಿದ್ದಾರೆ. ಇನ್ನು ಈ ಸ್ಥಳವನ್ನು ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿ ಗುರುತಿಸಲಾಗಿದೆ. ದೂರದಿಂದ ನೋಡಿದ್ರೆ ಈ ಪಮುಕಲೆ ಹಿಮದಿಂದ ಮುಚ್ಚಿದ ಪರ್ವತದಂತೆ ಕಾಣುತ್ತೆ. ಆದರೆ ಅದು ಹಿಮವಲ್ಲ, ಸಾವಿರಾರು ವರ್ಷಗಳಿಂದ ಜಮೆಯಾಗಿರುವ ಖನಿಜ ಪದರಗಳಿಂದ ನಿರ್ಮಾಣವಾದಂತಹ ಒಂದು ನೈಸರ್ಗಿಕ ರಚನೆಯಾಗಿದೆ. ಇನ್ನು ಈ ಸ್ಥಳದ ವಿಶೇಷತೆ ಏನು ಅಂದರೆ ಇಲ್ಲಿ ಇರುವ ಬಿಸಿ ನೀರಿನ ತಾಪಮಾನ ಸುಮಾರು 35 ಡಿಗ್ರಿ ಸೆಲ್ಸಿಯಸ್ನಿಂದ 100 ಡಿಗ್ರಿ ಸೆಲ್ಸಿಯಸ್ವರೆಗೂ ಇರಬಹುದು. ಈ ನೀರಿಗೆ ಆರೋಗ್ಯಕರ ಗುಣಗಳಿವೆ ಅಂತ ಜನ ನಂಬ್ತಾರೆ. ಇನ್ನು ಪ್ರವಾಸಿಗರಿಗೆ ಕೆಲವು ನಿರ್ದಿಷ್ಟ ಪ್ರದೇಶಗಳಲ್ಲಿ ಈ ಬಿಸಿ ನೀರಿನ ಕೊಳಗಳಲ್ಲಿ ನಡೆಯಲು ಅಥವಾ ಕಾಲು ನೆನೆಸಿಕೊಳ್ಳಲು ಅವಕಾಶ ಮಾಡಿಕೊಡಲಾಗಿದೆ. ನೆಕ್ಸ್ಟ್ ಒನ್ ಜಾಯಿಂಟ್ಸ್ ಕಾಸ್ವೇ. ಇದು ಉತ್ತರ ಐರ್ಲೆಂಡ್ನ ಈಶಾನ್ಯ ಕರಾವಳಿಯಲ್ಲಿದೆ. ಏನು ಅಂದರೆ ಇದು ಸುಮಾರು 40,000 ಷಡ್ಭುಜಾಕಾರದ ಬಸಾಲ್ಟ್ ಕಲ್ಲಿನ ಸ್ತಂಭಗಳಿಂದ ನಿರ್ಮಾಣವಾದ ಅದ್ಭುತ ನೈಸರ್ಗಿಕ ಶಿಲಾ ರಚನೆಯಾಗಿದೆ. ಕೆಲವು ಕಲ್ಲಿನ ಸ್ತಂಭಗಳು ಸುಮಾರು 12 ಮೀಟರ್ ಎತ್ತರದವರೆಗೂ ಇದೆ. ಇದು ಹೇಗೆ ರೂಪುಗೊಂಡಿದೆ ಅಂತ ಹೇಳ್ತೀನಿ. ಸುಮಾರು 60 ಮಿಲಿಯನ್ ವರ್ಷಗಳ ಹಿಂದೆ ಜ್ವಾಲಾಮುಖಿಯಿಂದ ಹೊರಬಂದ ಬಿಸಿ ಲಾವಾ ತಣ್ಣಗಾಗಿ ಕುಗ್ಗಿದಾಗ ಈ ಷಡ್ಭುಜಾಕಾರದ ಕಲ್ಲಿನ ಸ್ತಂಭಗಳು ಸ್ವಾಭಾವಿಕವಾಗಿ ರೂಪುಗೊಂಡಿವೆ.
ಜನಪ್ರಿಯ ದಂತಕಥೆಯ ಪ್ರಕಾರ ಐರಿಷ್ನ ಫಿನ್ ಎಂಕೂಲ್ ಎಂಬ ದೈತ್ಯನು ಸ್ಕಾಟ್ಲೆಂಡ್ಗೆ ಹೋಗಲು ಸಮುದ್ರದ ಮೇಲೆ ಈ ಕಲ್ಲಿನ ಸೇತುವೆಯನ್ನು ನಿರ್ಮಿಸಿದಾನೆಂದು ಹೇಳಲಾಗಿದೆ. ಇದೇ ಕಾರಣದಿಂದ ಈ ಸ್ಥಳಕ್ಕೆ ಜಾಯಿಂಟ್ಸ್ ಕಾಸ್ವೇ ಎಂಬ ಹೆಸರು ಬಂದಿದೆ. ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ವಿಶ್ವದ ಅತ್ಯಂತ ಪ್ರಸಿದ್ಧ ನೈಸರ್ಗಿಕ ಅದ್ಭುತಗಳಲ್ಲಿ ಇದು ಸಹ ಒಂದಾಗಿದೆ. ನೆಕ್ಸ್ಟ್ ಒನ್ ದಿ ವೇವ್. ಇದು ಅಮೆರಿಕದ ಅರಿಜೋನಾ ಮತ್ತು ಊಟಾ ರಾಜ್ಯಗಳ ಗಡಿಯ ಸಮೀಪ ಇರುವ ಒಂದು ಅದ್ಭುತವಾದಂತಹ ನೈಸರ್ಗಿಕ ಕಲ್ಲಿನ ರಚನೆ. ಇದು ತನ್ನ ಅಲೆಯಂತೆ ಕಾಣುವ ಕೆಂಪು ಕಿತ್ತಳೆ ಬಣ್ಣದ ಮರಳುಗಲ್ಲಿನ ಆಕಾರಗಳಿಂದ ಪ್ರಸಿದ್ಧವಾಗಿದೆ. ಇದು ಸುಮಾರು ಕೋಟ್ಯಾಂತರ ವರ್ಷಗಳ ಹಿಂದೆ ರೂಪುಗೊಂಡ ಮರಳುಗಲ್ಲಿನ ಪದರಗಳಿಂದ ನಿರ್ಮಾಣವಾಗಿದೆ. ಗಾಳಿ ಮತ್ತು ಮಳೆಯಂತಹ ಪ್ರಕೃತಿ ಶಕ್ತಿಗಳಿಂದ ಕಲ್ಲು ನಿಧಾನವಾಗಿ ಸವೆದು ಈ ಅಲೆಗಳಂತೆ ವಿನ್ಯಾಸವಾಗಿ ಬಂದಿದೆ. ಇಲ್ಲಿ ಕಾಣುವ ಬಾಗಿದ ಗೆರೆಗಳು ಮತ್ತು ಬಣ್ಣಗಳ ಮಿಶ್ರಿತದ ಒಂದು ದೊಡ್ಡ ಕಲ್ಲಿನ ಅಲೆಯಂತೆ ಇದು ಕಾಣುತ್ತೆ. ಇಲ್ಲಿ ಭೇಟಿ ನೀಡಲು ವಿಶೇಷವಾದಂತಹ ಅನುಮತಿ ಪಡೆಯಲಾಗುತ್ತೆ. ಯಾಕಂದರೆ ಸ್ಥಳವನ್ನು ರಕ್ಷಿಸಲು ಪ್ರತಿದಿನ ಪ್ರವಾಸಿಗರ ಸಂಖ್ಯೆಯನ್ನು ಇಲ್ಲಿ ಸೀಮಿತಗೊಳಿಸಲಾಗುತ್ತಿದೆ. ಅಮೆರಿಕದಲ್ಲಿರುವಂತಹ ಈ ಸ್ಥಳವು ಛಾಯಾಗ್ರಾಹಕರು ಮತ್ತು ಪ್ರಕೃತಿ ಪ್ರಿಯರಿಗಾಗಿ ತುಂಬ ಪ್ರಸಿದ್ಧವಾದಂತಹ ಸ್ಥಳವಾಗಿದೆ. ಇನ್ನು ಕೊನೆಯದಾದಂತಹ ಸ್ಥಳ ಯಾವುದು ಅಂದರೆ ರಿಚಾರ್ಡ್ ಸ್ಟ್ರಕ್ಚರ್. ಇದು ಉತ್ತರ ಪಶ್ಚಿಮ ಆಫ್ರಿಕಾದ ಮೌರಿಟೇನಿಯಾ ದೇಶದ ಸಹರಾ ಮರುಭೂಮಿಯಲ್ಲಿದೆ. ಇದನ್ನು ಐ ಆಫ್ ಸಹರಾ ಅಂತ ಕರೀತಾರೆ. ಯಾಕಂದರೆ ಆಕಾಶದಿಂದ ಅಥವಾ ಉಪಗ್ರಹದಿಂದ ನೋಡಿದಾಗ ಇದು ಒಂದು ದೈತ್ಯ ಕಣ್ಣಿನಂತೆ ಕಾಣುತ್ತೆ. ಅದಕ್ಕಾಗಿ ಇದನ್ನು ಐ ಆಫ್ ಸಹರಾ ಅಂತ ಕರೀತಾರೆ. ಇದರ ಗಾತ್ರ ಸುಮಾರು 40 ಕಿಲೋಮೀಟರ್ ವ್ಯಾಸ ಹೊಂದಿದೆ. ಅಂತರಿಕ್ಷದಿಂದಲೂ ಸುಲಭವಾಗಿ ಕಾಣುವಷ್ಟು ಇದು ದೊಡ್ಡದಾಗಿದೆ. ಇದು ಹೇಗೆ ಉಂಟಾಯಿತು ಅಂತ ಹೇಳ್ತೀನಿ. ಮೊದಲಿಗೆ ಇದು ಉಲ್ಕಾಪಾತದಿಂದ ಉಂಟಾಗಿದೆ ಎಂದು ವಿಜ್ಞಾನಿಗಳು ಭಾವಿಸಿದ್ರು. ಆದರೆ ಈಗಿನ ಅಧ್ಯಯನಗಳ ಪ್ರಕಾರ ಇದು ಲಕ್ಷಾಂತರ ವರ್ಷಗಳ ಭೂಗರ್ಭದ ಏರಿಳಿತ ಮತ್ತು ಗಾಳಿ ಹಾಗೂ ನೀರಿನ ಸವೆತದಿಂದ ರೂಪುಗೊಂಡಿರುವಂತಹ ನೈಸರ್ಗಿಕ ಶಿಲಾ ರಚನೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದರ ವಿಶೇಷತೆ ಏನು ಅಂದರೆ ಅಂತರಿಕ್ಷದಲ್ಲಿರುವ ಗಗನಯಾತ್ರಿಗಳು ಸಹ ಇದನ್ನು ಸುಲಭವಾಗಿ ನೋಡ್ಬೋದು. ಸಹರಾ ಮರುಭೂಮಿಯಲ್ಲಿ ಇದು ಒಂದು ಪ್ರಮುಖ ಭೌಗೋಳಿಕ ಗುರುತಾಗಿದೆ. ಇವತ್ತು ತೋರಿಸಿರುವಂತಹ ವಿಡಿಯೋದಲ್ಲಿ 10 ವಿಚಿತ್ರ ಸ್ಥಳಗಳಲ್ಲಿ ನಿಮಗೆ ಯಾವುದು ಹೆಚ್ಚು ಆಶ್ಚರ್ಯ ತಂದಿತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಮತ್ತಷ್ಟು ರೋಚಕ ವಿಷಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ, ಅದನ್ನು ಪ್ರೆಸ್ ಮಾಡಿದರೆ ನನ್ನ ರೀಸೆಂಟ್ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.